ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರಿನಲ್ಲಿ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ. ಗೌರಿಬಿದನೂರಿನ ಮಾಜಿ ಸಚಿವರೂ ಆದ ಸನ್ಮಾನ್ಯ ಶ್ರೀ ಶಿವಶಂಕರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯಲ್ಲಿ ಬಿಜೆಪಿ ಮತ್ತು ರಾಜ್ಯಪಾಲರ ವಿರುದ್ಧ ಕಿಡಿಕಾರಿದರು. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ದೇವರಾಜ ಅರಸುರವರು ಎಷ್ಟು ಪ್ರಾಮಾಣಿಕರು ಆಗಿದ್ದರು ಎನ್ನುವುದು ಇಡೀ ಕರ್ನಾಟಕಕ್ಕೆ ಗೊತ್ತು. ಅಷ್ಟೇ ಪ್ರಾಮಾಣಿಕರು ಮಾನ್ಯ ಸಿದ್ದರಾಮಯ್ಯನವರು ಎಂದು ತಿಳಿಸಿದರು. ಇದೇ ವೇಳೆಯಲ್ಲಿ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರಾದ ಕೇಶವರೆಡ್ಡಿ ಅವರು, ಪ್ರಕಾಶ ರೆಡ್ಡಿ ಅವರು, ಹನುಮಂತರೆಡ್ಡಿ ಅವರು ಇನ್ನೂ ಅನೇಕ ಕಾರ್ಯಕರ್ತರು ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದರು. ದೊಡ್ಡ ಅಪರಾಧ. ಪ್ರತಿಪಕ್ಷ ಗವರ್ನರನ್ನ ಈ ರಾಜ್ಯದಿಂದ ಕೇಂದ್ರದವರು ಹಿಂತೆಗೆದುಕೊಳ್ತಾ ಇದ್ರೆ ಇಡೀ ರಾಜ್ಯಾದ್ಯಂತ ಹಳ್ಳಿಗೂ ಕೂಡ ಘನಘೋರವಾದಂಥ ಇವತ್ತು ಪ್ರತಿಭಟನೆಗಳು ನಡೀತಾರೆ. ಈ ರಾಜ್ಯ ಒಂದು ರೀತಿಯ ಅರಾಜಕತೆಗೆ ಒಳಗಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಬಾರ್ದು, ಅವಕಾಶ ಕೊಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಕೇಂದ್ರದ ಪ್ರಧಾನಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಪ್ರತಿಪಕ್ಷ ಗವರ್ನರನ್ನು ವಾಪಸ್ ಕರ್ಸ್ಕೋಬೇಕು ಅಂತೇಳಿ ನಾವು ಈ ಪ್ರತಿಭಟನೆ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತು ಸಿದ್ದರಾಮಯ್ಯನವರು, ಇವತ್ತು ದೇವರಾಜ ಅರಸರ ಹುಟ್ಟುಹಬ್ಬ, ಮತ್ತೊಬ್ಬ ಧೀಮಂತ ನಾಯಕ ದೇವರಾಜ ಅರಸು ನಮ್ಮ ರಾಜ್ಯದಲ್ಲಿ ಬಡವರಿಗೆ, ಹಿಂದುಳಿದವರಿಗೆ, ದಲಿತ ವರ್ಗದವರಿಗೆ ರಾಜಕೀಯದಲ್ಲಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಶಕ್ತಿಯನ್ನು ತುಂಬಿದಂಥವರಂದ್ರೆ ದೇವರಾಜ ಅರಸು. ಇವತ್ತು ಯಾರು ಕೂಡ ಬಡವರು ದೇವರಾಜ ಅರಸು ಮರೆಯಂಗಿಲ್ಲ. ಇವತ್ತು ಉಳುವವನೇ ಒಡೆಯ ಅಂತಕ್ಕಂಥ ಕಾನೂನನ್ನ ತಂದಂಥವರು ದೇವರಾಜ ಅರಸು. ಬಡವರಿಗೆ ಜಮೀನು ಕೊಟ್ಟಿದ್ದು ದೇವರಾಜ ಅರಸು. ಇವತ್ತು ಮಲ ಹೊರೋ ಪದ್ಧತಿ, ಒಂದು ಕಾಲಕ್ಕೆ ಮಲವನ್ನ ತಲೆ ಮೇಲೆ ಹೊರ್ತಾ ಇದ್ರು ಪಾಪ ದಲಿತ ಜನಾಂಗದವರು. ಆ ಕಾನೂನನ್ನು ತಂದು ನಿಷೇಧ ಮಾಡ್ತಕ್ಕಂಥದ್ದವರು ದೇವರಾಜ ಅರಸು ಕಾಲದಲ್ಲಿ ಬಸವಲಿಂಗಪ್ಪನವರು. ಇವತ್ತು ಬಡವರ ಹತ್ರ ಬಡ್ಡಿ ವಸೂಲು ಮಾಡ್ತಾರೆ. ಅವ್ರಿಗೆ ಏನು ಹಣ ಕೊಡ್ತಾರಲ್ಲ, ಅದಕ್ಕೇನಂತಾರೆ ಮೀಟರ್ ಬಡ್ಡಿ, ಫೈನಾನ್ಸ್ ಮಾಡೋದು, ಅದು ಸುಲಿಗೆ ಮಾಡ್ತಾ ಇದ್ದಾರೆ ಹಳ್ಳಿಗಳಲ್ಲಿ. ಅದನ್ನ ನಿಷೇಧ ಕಾನೂನು ತಂದಂಥವರು ದೇವರಾಜ ಅರಸು. ಅಂತ ದೇವರಾಜ ಅರಸು ದಾರಿಯಲ್ಲಿ ಈ ರಾಜ್ಯದಲ್ಲಿ ಅಂತ ಆಡಳಿತ ಕೊಡಬೇಕು ಅಂತಕ್ಕಂಥ ಕಾರ್ಯಕ್ಷಮತೆಯನ್ನ, ದಕ್ಷತೆಯನ್ನ ಇಟ್ಕೊಂಡಂತ ಅಂದ್ರೆ ಮತ್ತೊಬ್ಬ ನಾಯಕರಂದ್ರೆ ಅದು ಸಿದ್ದರಾಮಯ್ಯನವರು. ಇವತ್ತು ಸಮಾಜದಲ್ಲಿ ಮುಂದುವರೆದ ಜಾತಿಗಳು, ಧರ್ಮಗಳು, ಮತೀಯ ಶಕ್ತಿಗಳು ಇವತ್ತು ಈ ರೀತಿ ನಾಯಕರನ್ನ ಮಸಿ ಬಳಿಬೇಕು, ನಾವು ಅಧಿಕಾರವನ್ನು ಕೈ ವಶಪಡಿಸ್ಕೋಬೇಕು ಅಂತಕ್ಕಂಥ ಹುನ್ನಾರ ಮಾಡಿ ಇವತ್ತು ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಇಳಿಸಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಯಾವ ಕಾರಣಕ್ಕೂ ನಾವು ಅವಕಾಶ ಕೊಡಬಾರ್ದು. ಸಿದ್ದರಾಮಯ್ಯನವರು ಅಧಿಕೃತವಾಗಿ ಜನರಿಂದ ಆಯ್ಕೆಯಾದಂಥ ಮುಖ್ಯಮಂತ್ರಿ, ಮತ್ತು ಯಾವುದೂ ಕೂಡ ಭ್ರಷ್ಟಾಚಾರ ಮಾಡಿಲ್ಲ. ಅವ್ರು ಹೇಳಿದ್ದಾರೆ, ಮೊನ್ನೆ ಎಲ್ಲೋ ಮೈಸೂರಲ್ಲಿ ಹೇಳಿದ್ದಾರೆ, ಎಲೆಕ್ಷನ್, ಮೊದಲನೇ ಎಲೆಕ್ಷನ್ ಹೆಂಗ್ ಮಾಡಿದ್ವಿ, ಡೆಪಾಸಿಟ್ಗೆ 250 ರೂಪಾಯಿ ಇರ್ಲಿಲ್ವಂತೆ ಅವ್ರದ್ದು, ಪಾಪ ಯಾರೋ ಸ್ನೇಹಿತರು ಕೊಟ್ಟರು. ಆಮೇಲೆ ನಾವು ಹತ್ತಿರದಿಂದ ನೋಡಿದ್ದೀವಿ, ಅವ್ರು ಯಾವತ್ತೂ ಆಸ್ತಿ ಐಶ್ವರ್ಯದ ಕಡೆ ನೋಡಿದವರೆಲ್ಲ ಸಿದ್ದರಾಮಯ್ಯನವರು. ಬೇರೆ ಗಿರಾಕಿಗಳಿದ್ದಾರೆ, ಎಲ್ಲ ಲೂಟಿ ಹೊಡೆದು ಈ ರಾಜ್ಯವನ್ನ ಬೇಕಾದ್ರೆ ಮಾರಾಗುವಂಥ ಗಿರಾಕಿಗಳು ಇದ್ದಾರೆ, ಬಹಳ ಜನ ಇದ್ದಾರೆ. ಎಲ್ಲ ಪಾರ್ಟಿಗಳಲ್ಲಿ, ನಮ್ಮ ಪಾರ್ಟಿಯಲ್ಲಿ ಇದ್ದಾರೆ ಗಿರಾಕಿಗಳು, ಅವ್ರ ಪಾರ್ಟಿಗಳಲ್ಲೂ ಇದ್ದಾರೆ. ಇವರೆಲ್ಲ ಮಾರಬೇಕು ಅಂತಕ್ಕಂಥ ಗಿರಾಕಿಗಳು ಇದ್ದಾರೆ, ಬಹಳ ಜನ ಕಾಯ್ತಾ ಇದ್ದಾರೆ. ಆದರೆ ನಿಜವಾಗಲೂ ಕೂಡ ಜನರ ಪರವಾಗಿ, ಬಡವರ ಪರವಾಗಿ ಇರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ನಾವು ಉಳಿಸ್ಕೋಬೇಕಾಗಿದೆ. ಈ ರಾಜ್ಯದಲ್ಲಿ ಇನ್ನೂ 3 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮಗಳನ್ನ, ಬಡವರ ಕಾರ್ಯಕ್ರಮಗಳನ್ನ ಬಡವರು ಪಡಿಬೇಕಂದ್ರೆ ನಾವು ಯಾವ ಕಾರಣಕ್ಕೂ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಇಳಿಸ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬಾರದು.
ಅದರಿಂದ ಇವತ್ತು ನಾವು ಇಡೀ ರಾಜ್ಯದಲ್ಲಿ ನಿನ್ನೆ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆಗಳಾಗಿದೆ, ತಾಲೂಕುಗಳಾಗಿದೆ. ಇದು ಪ್ರಾರಂಭ. ಇದು ಎಲ್ಲಿವರೆಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಮತ್ತು ಕೇಶವ ರೆಡ್ಡಿ ಹೇಳಿದಾಗೆ ಕೋರ್ಟಲ್ಲಿ ಈಗಾಗಲೇ ಸ್ಟೇ ಸಿಕ್ಕಿದೆ. ಆ ಗವರ್ನರ್ ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಏನೂ ಇಲ್ಲ. ಗವರ್ನರ್ ಏನ್ ಮಾಡಿದ್ದಾರೆ, ಕ್ಯಾಬಿನೆಟ್ ತೀರ್ಮಾನ ಮಾಡಿ 100 ಪೇಜ್ ಕ್ಯಾಬಿನೆಟ್ ವರದಿ ಕಳಿಸಿದ್ದಾರೆ. ಆ ವರದಿನೇ ನೋಡಿಲ್ಲ ಗವರ್ನರ್, ಸರಿಯಾಗಿ ನೋಡಿಲ್ಲ. ಆ ವರದಿನ ಪಕ್ಕಕ್ಕೆ ಇಟ್ಬಿಟ್ಟು 2 ಪೇಜ್ ಲೆಟರ್ ಹಾಕಿದ್ದಾರೆ, ಇವನ್ನ ಪ್ರಾಸಿಕ್ಯೂಷನ್ಗೆ ಅಲೋ ಮಾಡಿ ಅಂತೇಳಿ. ಮತ್ತೆ ನಿನ್ನೆ ನಮ್ಮ ಪಕ್ಷದ ಅಡ್ವೊಕೇಟ್ ಅಂತಾನೆ ಹೇಳ್ಬೇಕು, ಮನು ಸಿಂಘ್ವಿ ನಿನ್ನೆ ಹೈಕೋರ್ಟ್ ಅಲ್ಲಿ ಆರ್ಗ್ಯೂ ಮಾಡ್ತಾ ದುರುದ್ದೇಶದಿಂದ ರಾಜ್ಯಪಾಲರು ಆದೇಶ ಮಾಡಿದ್ದಾರೆ, ಇದು ಸರಿ ಇಲ್ಲ ಕಾನೂನಾತ್ಮಕವಾಗಿ ಅಂತೇಳಿ ವಾದ ಮಾಡಿದ್ದಕ್ಕೆ ನಿನ್ನೆ ಹೈಕೋರ್ಟ್ ಜಡ್ಜು ಸ್ಟೇ ಕೊಟ್ಟಿದ್ದಾರೆ. ಗವರ್ನರ್ಗೆ ಮುಖಭಂಗ ಆಯ್ತಾ ಇಲ್ವೋ? ಗವರ್ನರ್ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಮುಖಭಂಗ ಆಯ್ತಾ ಇಲ್ವೋ? ಅದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ ತೀರ್ಮಾನ ಅಂತ ಆಯ್ತಾ ಇಲ್ವೋ? ಗವರ್ನರ್ಗೆ ನಾಚಿಕೆ ಆಗ್ಬೇಕು ಇಲ್ವೋ? ಗವರ್ನರ್ ನಾಚಿಕೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಗವರ್ನರ್ಗೆ ಮಾನ ಮರ್ಯಾದೆ, ಆ ಹುದ್ದೆಗೆ ಏನಾದರೂ ಗೌರವ ಇರ್ಬೇಕಾದ್ರೆ ತಕ್ಷಣ ಗವರ್ನರ್ ಇವತ್ತು ಹುದ್ದೆಗೆ ರಾಜೀನಾಮೆ ಕೊಡ್ಬೇಕು, ಇಲ್ಲ ಡೆಲ್ಲಿಗೆ ಹೋಗಿ ಎಲ್ಲಾದ್ರೂ ಹೋಗಿ ನಮಗೇನಾಗಬೇಕು. ಅದರಿಂದ ಇವತ್ತು ಸಿದ್ದರಾಮಯ್ಯನವರು ಈ ರಾಜ್ಯದ ಆಸ್ತಿ, ಹಿಂದುಳಿದ ಬಡವರ ದೀನದಲಿತರ ಒಂದು ಧೀಮಂತ ನಾಯಕ, ಅಂಥವರನ್ನು ನಾವು ಕಳ್ಕೊಳ್ಳೋದಕ್ಕೆ ಅವಕಾಶ ಕೊಡಬಾರ್ದು. ಯಾವ ಕಾರಣಕ್ಕೂ ಗವರ್ನರ್ ಆದೇಶವನ್ನ ನಮ್ಮ ಪಕ್ಷದವ್ರು ಬಿಡೋದಿಲ್ಲ. ಒಂದು ವೇಳೆ ಇಲ್ಲೇನು ಹೈಕೋರ್ಟಲ್ಲಿ ನಮ್ಗೆ ವಿಶ್ವಾಸ ಇದೆ, ಖಂಡಿತ ನ್ಯಾಯ ಸಿಗುತ್ತೆ. ಹೈಕೋರ್ಟ್ ಆದರೆ ಅವ್ರು ಬಿಡೋದಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗ್ತಿರೋ ಇಲ್ಲಿ ಎಲ್ಲ ಹೋದ್ರೆ ತೊಂದರೆ ಇಲ್ಲ. ಹಾಗಾಗಿ ಇವತ್ತು ಎಲ್ಲ ವಿರೋಧ ಪಕ್ಷಗಳಿಗೆ ದೇಶಾದ್ಯಂತ ಇವತ್ತು ಮೋದಿಯವರ ಆಡಳಿತದ ಬಗ್ಗೆ ಬೇಸರ ಆಗಿದೆ. ಎಲ್ಲ ವಿರೋಧ ಪಕ್ಷಗಳು ಒಕ್ಕೂಟ ಕೂಡ ಇವತ್ತು ಬಲವಾಗಿ ಇವತ್ತು ಪಾರ್ಲಿಮೆಂಟಲ್ಲಿ ಇವತ್ತು ಎಲ್ಲ ಇಂಡಿಯಾ ಒಕ್ಕೂಟದ ಸಂಖ್ಯೆ 235 ಜನ ಎಂಪಿಗಳು ಒಂದು ಕಡೆ, 240 ಜನ ಮಾತ್ರ ಎಂಪಿಗಳು ಬಿಜೆಪಿ ಅಷ್ಟೇ. ನೀವು ನೋಡಿದಂತೆ ನಾಯ್ಡು ಅವರು ಮತ್ತೆ ನಿತೀಶ್ ಕುಮಾರ್ ಅವ್ರ ಸಂಖ್ಯೆ ಈ 2 ಸೇರಿದ್ರೆ 30. ಅವರೇ ಈಗ ಸರ್ಕಾರ ನಡೆಸ್ತಾ ಇದ್ದಾರೆ, ಅವರಿಂದನೇ ಸರ್ಕಾರ ನಡೀತಾ. ಅವ್ರೇನಾದ್ರೂ ಹಿಂದಕ್ಕೆ ತಗೊಂಡ್ರೆ ಸರ್ಕಾರ ಬಿದ್ದೋಗುತ್ತೆ. ಮೋದಿ ಸೀಟ್ ಅಲ್ಲಾಡ್ತಾ ಇದೆ, ಗೊತ್ತಿಲ್ಲ. ಮೋದಿ ಸುಮ್ಮನೆ ಬುಗಡೆ ಭಾಷಣ ಮಾಡ್ತಾ ಇದ್ದಾನೆ. ಮೋದಿ ಮುಗಿದೋಗಿದೆ ಕತೆ. ಈಗ ಬರುವಂತ ಎಲೆಕ್ಷನ್ಸ್ ಹರಿಯಾಣದಲ್ಲಿ, ಜಾರ್ಖಂಡಲ್ಲಿ, ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ನೋಡ್ತಾ ಇದೀವಿ. ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಮತ್ತೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಬರುತ್ತೆ. ಮತ್ತೆ ಯಾವುದಾದ್ರೂ ಒಂದು ದಿವಸ ಈ ದೇಶದ ಪ್ರಧಾನಿಯಾಗಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ತಾರೆ. ಮತ್ತು ರಾಹುಲ್ ಗಾಂಧಿ ಒಬ್ಬ ಸರಳ ವ್ಯಕ್ತಿ, 4000 ಕಿಲೋಮೀಟರ್ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಕಾಲ್ನಡಿಗೆಯಲ್ಲಿ ಬಂದರು. ನೀವೆಲ್ಲ ಒಂದು ಚಿತ್ರದುರ್ಗ ಹತ್ರ ಯಾವುದೋ ಒಂದು ಹಳ್ಳಿ